ಡಿಫ್ರೆಂಟ್ ಮೆಷರ್ಮೆಂಟ್ ಅಂದ್ರೆ ಅಪ್ಪರ್ ಚೆಸ್ಟ್ಗೂ ಫುಲ್ ಬಸ್ಟ್ ಅಥವಾ ಮಿಡಲ್ ಚೆಸ್ಟ್ ರೌಂಡಿಗೂ 3.5 ಇಂದ 4 ಇಂಚು ಡಿಫ್ರೆನ್ಸ್ ಇರುವಂತಹ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡಬೇಕು, ಅದ್ರ ಬದಲು ನಿಮ್ಗೆ ಈ ರೀತಿ ಹೇಳ್ತೀನಿ. ಹೈಟ್ ಕಡಿಮೆ ಇದು ದಪ್ಪ ಇರುವಂತವರಿಗೆ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡಬೇಕು, ಮೆಷರ್ಮೆಂಟ್ ನ ಹೇಗೆ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಕಟಿಂಗ್ ಡೀಟೇಲ್ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಯಾರು ನೋಡಿಲ್ಲ ನೋಡಿ, ಖಂಡಿತ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಏನ್ ಹೇಳ್ಕೊಟ್ಟಿದ್ದೆ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು, ಸೊ ಸೇಮ್ ಟು ಸೇಮ್ ಈ ವಿಡಿಯೋದಲ್ಲೂ ಅದನ್ನೇ ಅಂದ್ರೆ ಅದೇ ತರ ಮೆಷರ್ಮೆಂಟ್ ತೆಗೆದಿರುವಂತಹ ಮೆಷರ್ಮೆಂಟ್ಸ್ ಇಂದ ಬ್ಲೌಸ್ ಕಟಿಂಗ್. ಬಟ್ ಇಲ್ಲಿ ನಿಮ್ಗೆ ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ 3.5 ಇಂದ 4 ಇಂಚು ಜಾಸ್ತಿ ಬರುತ್ತೆ. ಸೊ ಈ ತರ ಬಂದಾಗ ಸ್ಟ್ರೈಟ್ ಕಟಿಂಗ್ ಬರಲ್ಲ, ಸ್ಟ್ರೈಟ್ ಸ್ಟಿಚ್ ಬರಲ್ಲ. ಸೊ ಯಾವ ರೀತಿ ನಾವು ಇದನ್ನ ಕಟಿಂಗ್ ಮಾಡ್ಕೊಬೇಕು, ಏನಕ್ಕಂದ್ರೆ ಇಂಥ ಬ್ಲೌಸ್ ಅಲ್ಲೆಲ್ಲ ಕಟಿಂಗ್ ಕರೆಕ್ಟ್ ಆಗಿದ್ರೆ ಮಾತ್ರ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಬರೋದು, ಬ್ಲೌಸ್ ಪರ್ಫೆಕ್ಟ್ ಆಗಿ ಕೂರೋದು. ಕಟಿಂಗ್ ಅಲ್ಲೇ ನಾವು ಹಾಳು ಮಾಡಿದ್ರೆ ಸ್ಟಿಚಿಂಗ್ ಅಲ್ಲಿ ನಾವು ಹೋಗಿ ಏನು ರೆಡಿ ಮಾಡಕ್ ಆಗಲ್ಲ. ಓಕೆನಾ? ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಏಪ್ರಿಲ್ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಏಪ್ರಿಲ್ 6ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ. ಇದ್ರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಏನು ಗೊತ್ತಿಲ್ದಿರೋರು, ಟೈಲರಿಂಗ್ ಬಗ್ಗೆ ಏನು ಗೊತ್ತಿಲ್ದಿರೋರು ಕೂಡ ಸೇರ್ಕೊಡ್ಬೋದು. ಅಂಥವ್ರಿಂದ ಅರ್ಧಂಬರ್ಧ ಕಲ್ತು ಬಿಟ್ಟಿರೋ ಅಂಥವ್ರು, ಕ್ಲಾರಿಟಿ ಇಲ್ಲ ನಮ್ಗೆ ಫೋಲ್ಡರ್ ಬ್ಲೌಸ್ ಅಲ್ಲಿ, ಮತ್ತೆ ನಾನು ಟೈಲರಿಂಗ್ ಬೇಸಿಕ್ ನ ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಒಂದ್ ಲೆವೆಲ್ ಅಲ್ಲಿ ನೀಟಾಗಿ ನಾನು ಬ್ಲೌಸ್ ನ ಸ್ಟಿಚ್ ಮಾಡಬೇಕು, ಫಿನಿಶಿಂಗ್ ಬರಬೇಕು, ಫ್ರಾಕ್ ಕಲಿಬೇಕು, ಲೆಹೆಂಗಾ ಇದೆಲ್ಲ ಕಲಿಬೇಕು ಅನ್ನೋರು ಜಾಯ್ನ್ ಆಗ್ಬೋದು. ನಾನು ಏನೇನು ಹೇಳ್ಕೊಡ್ತೀನಿ ಇದರಲ್ಲಿ, ಸಿಮ್ಮಿಯಿಂದ ಹಿಡಿದು ಸಣ್ಣ ಮಕ್ಕಳಿಗೆ ಬ್ಲೌಸ್, ಹಾಗೆ 6 ಪೀಸ್ ಪೆಟಿಕೋಟ್, ಫ್ರಿಲ್ ಫ್ರಾಕ್, ಅಂಬ್ರೆಲಾ ಫ್ರಾಕ್, 2 ಟೈಪ್ ಫ್ರಾಕ್ಸ್ ಇರುತ್ತೆ, ಹಾಗೆ ಒಂದು ಲೆಹೆಂಗಾ ಇರುತ್ತೆ, ಒಂದು ಡ್ರೆಸ್ ಕಂಪ್ಲೀಟ್ ಡ್ರೆಸ್ ಇರುತ್ತೆ, ಕಟಿಂಗ್ ಸ್ಟಿಚಿಂಗ್ ಟಾಪ್ ಮತ್ತೆ ಬಾಟಮ್, ಹಾಗೆ ನಿಮಗೆ 4 ಬ್ಲೌಸ್ ಇರುತ್ತೆ. ಇದಿಷ್ಟಕ್ಕೂ ಕಂಪ್ಲೀಟ್ ಆಗಿ ನಿಮ್ಗೆ ಬಾಡಿ ಮೆಷರ್ಮೆಂಟ್ ಸಿಗುತ್ತೆ. ಹಾಗೆ ಇದಕ್ಕೆ ವಿತ್ ನೋಟ್ಸ್ ಇರುತ್ತೆ, ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ. ಯಾವುದೇ ಡೌಟ್ ಇಲ್ದಿರ ನಡೀತಾ ಇರುವಂತಹ ಕ್ಲಾಸ್ ಇದು. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶಾಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ನೋಡಿ, ಇದು ಬಂದ್ ಹೆವಿ ಸೈಜ್. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಲೈನಿಂಗ್ ನ ಜಾಸ್ತಿ ತಗೊಂಡಿದ್ದೀನಿ. ನಾನಿಲ್ಲಿ 1.25 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಬಿಗಿನರ್ಸ್ ನೀವು ಯಾರಾದ್ರೂ ಆದ್ರೆ 1.5 ಮೀಟರೇ ತಗೊಂಡ್ಬಿಡಿ, ಬಿಗಿನರ್ಸ್ ಹೇಳ್ತಾ ಇರೋದು. ಸೊ ಒಂದು ಐಡಿಯಾ ಬರ್ಬೇಕಲ್ವಾ. ಸೊ ಸ್ಯಾರಿ ಪನ್ನ ಇದು. ಸೊ ಬ್ಲೌಸ್ ಪೀಸು ಈ ಏನು ಅಂದ್ರೆ ಇದು ಅಪ್ಪರ್ ಚೆಸ್ಟ್ ಬಂದು 38 ಇಂಚು, ಫುಲ್ ಬಸ್ಟ್ ಬಂದು 41.5. ಸೊ ಈ ತರದ ಇರೋರಿಗೆ ನೀವು ಕಂಪ್ಲೀಟ್ ಆಗಿ 1 ಮೀಟರ್ 1.10 ಮೀಟರ್ ಬಟ್ಟೆ ತಗೊಳ್ಳಿ. ಸೊ ಇದು ಬಂದು ಸ್ಯಾರಿ ಪನ್ನ ಆಗಿರೋದ್ರಿಂದ ನಾನು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಅಡ್ಜಸ್ಟ್ ಮಾಡಿ ಕಟಿಂಗ್ ಮಾಡ್ತೀನಿ. ಈ ತರ ಮೆಷರ್ಮೆಂಟ್ ಅವ್ರಿಗೆ ಸ್ವಲ್ಪ ನಿಮ್ಗೆ ಬಟ್ಟೆ ಕಡಿಮೆ ಬಂದ್ಬಿಡುತ್ತೆ. ಸೊ ಇವಾಗ ನಾನು ಲೈನಿಂಗ್ ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 38 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. 9.5ಗೆ 3 ಇಂಚು ಆಡ್ ಮಾಡ್ಕೊಳ್ಳಿ, 12.5 ಇಂಚ್ ಆಗುತ್ತೆ ಫೋಲ್ಡೆಡ್ ಅಲ್ಲಿ. ನೋಡಿ, ಫೋಲ್ಡೆಡ್ ಅಲ್ಲಿ 12.5. ನಾನಿಲ್ಲಿ ಲೈನಿಂಗ್ ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಫೋಲ್ಡೆಡ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಇವ್ರದ್ದು ಬ್ಲೌಸ್ ನ ಲೆಂತ್ ಉದ್ದ, ಇವ್ರ ಹೈಟ್ ಕಡಿಮೆ ಇದ್ದಾರೆ, ಹಾಗಂತ ಹೇಳ್ಬಿಟ್ಟು ನಾನು ಬ್ಲೌಸ್ ಲೆಂತ್ ನ ಕಡಿಮೆ ಇಡ್ತಾ ಇಲ್ಲ. ಹೈಟ್ ಕಡಿಮೆ ಇದ್ದವ್ರಿಗೆ, ದಪ್ಪ ಜಾಸ್ತಿ ಇರ್ತಾರಲ್ಲ ಅಂತವ್ರಿಗೆ ನೀವು ಬ್ಲೌಸ್ ಲೆಂತ್ ಜಾಸ್ತಿನೇ ತಗೊಳ್ಬೇಕು. ಇಲ್ಲಾಂದ್ರೆ ಅವರಿಗೆ ಏನ್ ಕಫ್ ಇದೆ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ, ಮತ್ತೆ ಕೈ ಎತ್ತಿದಾಗ ಏನ್ ಮೇಲಕ್ಕೆ ಎತ್ಕೊಳುತ್ತೆ ಅನ್ನೋದು ಬರುತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ ಆಗೋದು ನಾವು ಬ್ಲೌಸ್ ನ ಲೆಂತ್ ನ ಕರೆಕ್ಟ್ ಆಗಿ ಇಡಬೇಕು. ಓಕೆನಾ? ಅದರಿಂದಾನೆ ಅದನ್ನ ಫಸ್ಟ್ ನೀವು ಕಲಿಬೇಕು. ಇವಾಗ ಬ್ಲೌಸ್ ನ ಲೆಂತ್ ಬಂದು ಇವ್ರದ್ದು 15.5 ಇಂಚು ರೆಡಿ. ಅದಕ್ಕೆ 1 ಇಂಚು ಸೇರಿಸಿ 16.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ಳೋಣ. ಈಗ ನಾನು 1 ಇಂಚ್ ತಗೊಂಡಿದ್ದು ಬ್ಯಾಕ್ ಪಾರ್ಟ್ಗೆ. ಸೊ ಫ್ರಂಟ್ ಪಾರ್ಟಿಗೆ ನಾವು ಆಮೇಲೆ ತಗೊಳ್ಳೋಣ. ಸೊ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್. ಸೊ ಫಸ್ಟ್ ಶೋಲ್ಡರ್ ಮತ್ತೆ ನೆಕ್ ಬಿಡ್ತಿಡಬೇಕು. ಸೊ ಶೋಲ್ಡರ್ ಮತ್ತೆ ನೆಕ್ ಬಿಡ್ತಿಡೋಕ್ ಮುಂಚೆ ನಾವು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು.
ಸೊ ಇವ್ರದ್ದು ಬ್ಯಾಕ್ ನಲ್ಲಿ ಡೀಪ್ ಬಂದು 11.5 ಇಂಚು, ಹೆವಿ ಡೀಪ್ ಇದು, ತುಂಬಾ ಜಾಸ್ತಿನೇ ಡೀಪ್ ಇದೆ, 11.5 ಇಂಚ್. ಸೊ 11.5 ಇಂಚ್ಗೆ ಅಪ್ಪರ್ ಚೆಸ್ಟ್ ಏನಿದೆ 38 ಇಂಚು. ಸೊ ಇದ್ರ ಪ್ರಕಾರ ನೆಕ್ ವಿಡ್ತ್ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು. ಸೊ ಇದು ನೋಡಿ, ಈ ತರ ಹೈಟ್ ಕಡಿಮೆ ಇದ್ದು ಬ್ರಾಡ್ ಜಾಸ್ತಿ ಇರಬೇಕು ಅನ್ನೋರಿಗೆ 38 ಇಂಚು ಅಪ್ಪರ್ ಚೆಸ್ಟ್ಗೆ ನೀವು ಈಗ ಏನ್ ಹೇಳ್ತೀನಿ ಇದನ್ನ ನೀವು ಖಂಡಿತ ನೀವು ಅಪ್ಲೈ ಮಾಡ್ಕೊಂಡು ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ನ ಅಪ್ಲೈ ಮಾಡ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಬೋದು. ನೋಡಿ ಇಲ್ಲಿ 11 ಇಂಚು ಡೀಪ್ ಇದೆ, ಮತ್ತೆ ಇವರು ಹೈಟ್ ಕಡಿಮೆ ಇದ್ದು ದಪ್ಪ ಇದ್ದಾರೆ. ಸೊ ಶೋಲ್ಡರ್ ಸ್ವಲ್ಪ ಅಗಲ ಬಂದೇ ಬರುತ್ತೆ. ಸೊ ಇವಾಗ ನಾನು ಇವ್ರಿಗೆ ನೆಕ್ ವಿಡ್ತ್ ಇಡ್ತಾ ಇರುವಂತದ್ದು 2.25 ಇಂಚು ನೆಕ್ ವಿಡ್ತ್ ಇಡ್ತಾ ಇದ್ದೀನಿ. 11.5 ಇಂಚು ಡೀಪ್ ಇದೆ. ಸೊ 2 ಇಂಚು 2.25 ಇಂಚು ನೀವು 2 ಇಟ್ಕೊಳ್ಬಹುದು. ಸೊ ಇಲ್ಲಿ ನಾನು 2.25 ಇಂಚು ನೆಕ್ ಇಡ್ತಾ ಇದ್ದೀನಿ, ಏನಕ್ಕಂದ್ರೆ ಇವ್ರಿಗೆ ಶೋಲ್ಡರ್ ಚಿಕ್ಕದಿರಬೇಕು. ಸೊ ಹಾಗಾಗಿ ಶೋಲ್ಡರ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ. ಸೊ ಅದನ್ನ ನಾನು ಇಲ್ಲಿ ನೆಕ್ ವಿಡ್ತ್ ಇಡ್ತಾ ಇದ್ದೀನಿ. ಸಪೋಸ್ ಅವರು ಶೋಲ್ಡರ್ ಅಲ್ಲಿ ಚಿಕ್ಕದ್ ಬೇಕು ಅಂತ ಅಂದಿರ್ಲಿಲ್ಲ ಅಂದಿದ್ರೆ ನಾನು ಇಲ್ಲಿ ನೆಕ್ ವಿಡ್ತ್ ಇಡ್ತಾ ಇದ್ದು 2 ಇಂಚು ಮಾತ್ರ, ಇವಾಗ 1.25 ಇಂಚು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ 3 ಇಂಚು, ಓಕೆನಾ, ಈ ನೆಕ್ ವಿಡ್ತ್ ಇಂದ 3 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇದು ಶೋಲ್ಡರ್ಗೆ, ಓಕೆನಾ. ಸೊ ಟೋಟಲ್ ಶೋಲ್ಡರ್ ಬಂದು ಈಗ ನಮ್ದು 5.25 ಇಂಚು ಶೋಲ್ಡರ್ ಇಟ್ಟಿದ್ದೀನಿ. 11.5 ಇಂಚು ಡೀಪು, 38 ಇಂಚು ಬ್ಲೌಸ್ನವ್ರಿಗೆ. ಎಲ್ಲಾ 38 ಇಂಚು ಬ್ಲೌಸ್ಗೆ 11.5 ಇಂಚು ಡೀಪ್ ನೆಕ್ ಇಟ್ಟಾಗ ಇಷ್ಟೇ ತಗೊಳ್ಬೇಕಾ? ಸೊ ಖಂಡಿತ ಇಲ್ಲ. ಇವ್ರದ್ದು ಏನಾಗಿದೆ ಅಂದ್ರೆ ಹೈಟ್ ಕಡಿಮೆ ಇದ್ದು ದಪ್ಪ ಆಗಿದ್ದಾರೆ. ದಪ್ಪ ಇರೋವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಶೋಲ್ಡರ್ ಅಗಲ ಬರುತ್ತೆ. ಅಂತ ಅಂದ್ರೆ ಏನು, ಈಗ ನೋಡಿ ಹೈಟ್ ಜಾಸ್ತಿ ಇರೋರು ಫ್ಲಾಟ್ ಆಗಿರ್ತಾರೆ. ಈ 38 ಇಂಚ್ ಅಪ್ಪರ್ ಚೆಸ್ಟ್ ಏನಿದೆ ನಾರ್ಮಲ್ ಆಗಿ ಕಾಣ್ತಾರೆ, ಮೀಡಿಯಂ ಆಗಿ ಕಾಣ್ತಾರೆ, ದಪ್ಪ ಕಾಣಲ್ಲ. ಬಟ್ ಇವ್ರು ಮಾತ್ರ ದಪ್ಪ ಕಾಣ್ತಾರೆ, ಏನಕ್ಕಂದ್ರೆ ಇವ್ರ ಹೈಟ್ ಕಡಿಮೆ ಇದೆ. ಸೊ ಕೊಲೆಸ್ಟ್ರಾಲ್ ಏನಿದೆ ಎಲ್ಲಾ ಕಡೆ ಈ ಭತ್ತದ ಮೂಟೆ ತರ ತುಂಬ್ಕೊಂಡ್ಬಿಡುತ್ತೆ. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇರೋದು, ನಾ ಇಲ್ಲಿ ಯಾರನ್ನೂ ಆಡ್ಕೊಂತ ಇಲ್ಲ. ಹೈಟ್ ಕಡಿಮೆ ಇರೋರ್ಗೆ ಹಂಗಲ್ಲ, ಒಂದೇ ಸಮ ಇರುತ್ತೆ. ಸಾರಿ, ಹೈಟ್ ಜಾಸ್ತಿ ಇರೋರಿಗೆ ಒಂದೇ ಕಡೆ ಏನಿದೆ ಅದು ಸೇರ್ಕೊಳ್ಳಲ್ಲ, ದೇಹ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ಬಟ್ ಏನು ಈ ಹೈಟ್ ಕಡಿಮೆ ಇರೋಂಥವ್ರಿಗೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅವರು 38 ಇಂಚ್ ಅಪ್ಪರ್ ಚೆಸ್ಟ್ ಆದ್ರೂ ನೋಡ್ಲಿಕ್ಕೆ ತುಂಬಾ ಹೆವಿ ದಪ್ಪ ಕಾಣಿಸ್ತಾರೆ, ಹೈಟ್ ಕಡಿಮೆ ಇರೋರು. ಗಮನಿಸಿ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಿಮ್ ಸುತ್ತಮುತ್ತ ಈ ತರದವ್ರು ಯಾರಾದ್ರೂ ಇದಾರ? ಹೈಟ್ ಕಡಿಮೆ ಇದ್ದು ಅಪ್ಪರ್ ಚೆಸ್ಟ್ 38 ಇರ್ಲಿ, 39 ಇರ್ಲಿ, 40 ಇರ್ಲಿ, ಪರವಾಗಿಲ್ಲ. ಬಟ್ ಹೈಟ್ ಕಡಿಮೆ ಇದ್ದು ದಪ್ಪ ಇರೋರು ಹೆಂಗ್ ಕಾಣ್ತಾರೆ, ಶೋಲ್ಡರ್ ಹೆಂಗ್ ಬರುತ್ತೆ ಅಂತ ನಿಮ್ಗೆಲ್ಲಾದ್ರೂ ಕಾಣಿಸಿದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಅಭಿಪ್ರಾಯ ನನಗೆ ಬಹಳ ಮುಖ್ಯ, ಓಕೆನಾ. ಈಗ 5.25ಗೆ ನಾನು ಅರ್ಧ ಇಂಚು ಸೇರಿಸಿ 5.25 ಇಂಚಿಗೆ ನಾನು ಇಲ್ಲಿ ಆರ್ಮೋಲ್ ಲೆಂತ್ ತಗೊಳ್ತಾ ಇದ್ದೀನಿ. ಇಲ್ಲ 5 ಕಾಲ್ ಇದೆಯಲ್ಲ, ಅದೇ 5 ಕಾಲ್ ಇಲ್ಲೂ ಮಾರ್ಕ್ ಹಾಕೊಳ್ಳೋಣ. ಮಾರ್ಕ್ ಹಾಕೊಂಡು ಆರ್ಮೋಲ್ ಲೆಂತ್ ಲೈನ್ ನ ಸೇರಿಸ್ಕೊಳ್ಳೋಣ. ಈಗ ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 38 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9.5 ಬರುತ್ತೆ. ಸೊ 9.5 ಏನಿದೆ ಚೆಸ್ಟ್ ಮೆಷರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ. 2 ಇಂಚು ಸೀಮಿಂಗ್ ಅಲವೆನ್ಸ್ಗೆ ಮಾರ್ಕ್ ಆಗ್ತಾ ಇದೆ. ಸೊ ಇಲ್ಲಿಂದ 1.25 ಇಂಚಿಗೆ ನೀವು ಈ ರೀತಿ ಮಾರ್ಕ್ ಹಾಕೊಂಡು ಜಸ್ಟ್ ಹಾಗೆ ಶೇಪ್ ಕೊಡಿ. ಸೊ ಬ್ಯಾಕ್ ಅಲ್ಲಿ ಡೀಪ್ ಇರೋದು 11.5 ಇಂಚು, ಹೆವಿ ಡೀಪೇ. 11.5ಗೆ ಅರ್ಧ ಇಂಚು ಸೇರಿಸೋಣ, ಇಲ್ಲಿ ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ಸೊ ಹಾಗಾಗಿ 12 ಇಂಚು ಡೀಪ್, ಸಾರಿ 11.5 ಅರ್ಧ ಇಂಚು ಶೋಲ್ಡರ್ಗೆ ಸೇರಿರೋದ್ರಿಂದ ಇಲ್ಲಿ 12 ಇಂಚು ಉದ್ದಕ್ಕೆ ತಗೊಂಡಿದ್ದೀನಿ. ಇಲ್ಲಿ 2.25 ಇಂಚು. ಸೊ ಇಲ್ಲೂ ಅಷ್ಟೇ ತಗೊಳ್ಬೇಕಾ? ಖಂಡಿತ ಇಲ್ಲ, ನೀವು ಇಲ್ಲಿ ಬ್ರಾಡ್ ತಗೊಳ್ಬೋದು. ಇಲ್ಲಿ ನಾನು 3.5 ಇಂಚು ಬ್ರಾಡ್ ತಗೊಂಡಿದ್ದೀನಿ. ಈಗ ಇದನ್ನ ಸೇರಿಸ್ಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು ನೆಕ್ ಶೇಪ್ ಕೊಡ್ತೀನಿ, ನೀವು ನಿಮಗೆ ಬೇಕಾಗಿರುವಂತಹ ನೆಕ್ ಶೇಪ್ ಕೊಟ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ನೆಕ್ ಶೇಪ್ ಯಾವುದು ಮಾರ್ಕ್ ಆಗ್ತಾ ಇಲ್ಲ. ಸೊ ಕ್ಯಾನ್ವಸ್ ಯೂಸ್ ಮಾಡೋ ಐಡಿಯಾ ಇದೆ. ಸೊ ಹಾಗಾಗಿ ನೆಕ್ ಶೇಪ್ ಯಾವುದು ಹಾಕ್ತಾ ಇಲ್ಲ. ಸೊ ನೆಕ್ಸ್ಟ್ ಇವ್ರದ್ದು ವೇಸ್ಟ್ ರೌಂಡ್, ಸೊಂಟದ ಸುತ್ತಳತೆ ಬಂದು ಇವ್ರದ್ದು 33.5 ಇಂಚು. ನೋಡಿ ತುಂಬಾ ಕಡಿಮೆ ಇದೆ. ಸೊ ಅಪ್ಪರ್ ಚೆಸ್ಟ್ ಕಡಿಮೆ ಇದೆ, ಮಿಡಲ್ ಚೆಸ್ಟ್ ಫುಲ್ ಬಸ್ಟ್ ಏನಿದೆ ಜಾಸ್ತಿ ಇದೆ. ಸೊಂಟದ ಸುತ್ತಳತೆ ನಾರ್ಮಲ್ 38 ಇಂಚ್ ಇರೋರಿಗೆ ಎಷ್ಟು ಇರಬೇಕು ಅಷ್ಟೇ ಇದೆ. 8.5, ಓಕೆನಾ. 33.5ನ 34 ಅಂತ ಮಾಡ್ಕೊಳ್ತೀನಿ. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. ಸೊ 8.5ಗೆ 1 ಇಂಚು ಸೇರಿಸಿ 9.5 ಇಂಚು ಮಾರ್ಕ್ ಹಾಕೋತೀನಿ. ಸೊ 1/2 ಇಂಚ್ ಏನು ಎಕ್ಸ್ಟ್ರಾ ತಗೊಂಡಿದ್ದೀನಿ ಅದನ್ನ ಫಿಟ್ಟಿಂಗ್ ಮಾಡುವಾಗ ನಾನು ಅದನ್ನ ರೆಡಿ ಮಾಡ್ಕೊತೀನಿ. ಸೊ ಟೇಪ್ನ ಈ ರೀತಿ ಮಡ್ಚ್ಕೊಂಡು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಸಿಮಿಂಗ್ ಅಲೈನ್ಸ್ಗೆ. ಈಗ ಇಲ್ಲಿ ಈ ಲೈನ್ಸ್ನ ಸೇರಿಸ್ಕೊಳ್ಳೋಣ. ಸೊ ಇದು ನಮ್ಮ
ಬ್ಯಾಕ್ ಡಾಟ್, ಬ್ಯಾಕ್ ಪಾರ್ಟ್ ಕಟಿಂಗ್ ಆಯ್ತು. ಸೊ ಕಟ್ ಮಾಡಿ ಬಿಡೋಣ. ಸೊ ನೋಡಿ, ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು, ಬಟ್ ನಾನು ಕಟಿಂಗ್ ಮಾಡಿ ನನ್ ರೂಢಿ ಅಲ್ವಾ, ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ಆರ್ಮೋಲ್ ರೌಂಡ್, ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 17.5 ಇಂಚು. 17.5 ಇಂಚಲ್ಲಿ ಅರ್ಧ ಅಂತ ಅಂದ್ರೆ 8.75. 17.5ನಲ್ಲಿ ಅರ್ಧ ಅಂದ್ರೆ 8.75 ಬರುತ್ತೆ. ಏನಕ್ಕಂದ್ರೆ ಫ್ರಂಟ್ಗೆ ಅರ್ಧ ಬ್ಯಾಕ್ಗೆ ಅರ್ಧ ಹೋಗುತ್ತಲ್ಲ. ಸೊ ಇವಾಗ ಇಲ್ಲಿ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಬೇಕು, ಯಾವಾಗ ಕಟ್ ಮಾಡ್ಕೊಳಕ್ ಮುಂಚೆ. ಸೊ ನನಗೆ ಡೈಲಿ ಕಟ್ ಮಾಡಿ ನನಗೆ ರೂಢಿ ಇರುತ್ತಲ್ಲ, ಸೊ ಹಂಗಾಗಿ ಚೆಕ್ ಮಾಡಿಲ್ಲ ಎಕ್ಸಾಕ್ಟ್ ಆಗಿ ಬಂದಿರುತ್ತೋ ಅನ್ನೋ ಒಂದು ನಂಬಿಕೆ. ಸೊ ನಿಮಗೆ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟುಬಿಡಿ. ಸೊ ಈಗ 17.5ನ ಅರ್ಧ ಮಾಡಿದಾಗ 8.75 ಇಂಚು ಆರ್ಮೋಲ್ ರೌಂಡ್ ಬರಬೇಕು. ಬರ್ತಾ ಇದೆಯಾ ನೋಡೋಣ. ನೋಡಿ ಎಕ್ಸಾಕ್ಟ್ ಆಗಿ ಇಲ್ಲೇನು ಕಟ್ ಮಾಡಿದ್ದೀನಲ್ಲ, ಇಲ್ಲಿ ಕರೆಕ್ಟಾಗಿ 8.75 ಇಂಚು ಬರ್ತಾ ಇದೆ. ಸೊ ಈ ರೀತಿ ಚೆಕ್ ಮಾಡ್ಕೋಬೇಕು ನೀವು. ಸೊ ಈ ರೀತಿ ಚೆಕ್ ಮಾಡ್ಕೊಂಡಾಗ ಕರೆಕ್ಟಾಗಿ ಬಂತು ಅಂದ್ರೆ ನೀವು ಶೋಲ್ಡರ್ ಕರೆಕ್ಟಾಗಿ ಇಟ್ಟಿದ್ದೀರಾ ಅಂತ. ಬ್ಯಾಕ್ ಪಾರ್ಟ್ಗೆ 15.5 ಲೆಂತ್ ರೆಡಿ ಬೇಕು. ಸೊ 1 ಇಂಚು ಸೇರಿಸಿ 16.5 ತಗೊಂಡ್ವಿ. ಫ್ರಂಟ್ ಪಾರ್ಟ್ಗೆ 15.5 ಪ್ಲಸ್ 2 ಇಂಚು. ಸೊ ಎಷ್ಟು ಬೇಕು? 17.5 ಇಂಚು. ನೋಡಿ ಇಲ್ಲಿ 17.5 ಇಂಚು ಬಂದಿದೆ. ಓಕೆನಾ? ಸೊ ಇವಾಗ ಫ್ರಂಟ್ ಪಾರ್ಟ್ನಲ್ಲಿ ಹುಕ್ಪಟ್ಟಿ ಕಾಜಾಪಟ್ಟಿ ಬರೋದ್ರಿಂದ ನಾವು ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತೇಳಿ 1/2 ಇಂಚ್ ನಾವಿಲ್ಲಿ ಮಾರ್ಕ್ ಹಾಕೊಂಡ್ಬಿಡೋಣ. ಈಗ ನಾವೇನ್ ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದೀವಿ ಸೇಮ್ ಅದೇ ತರ ಶೋಲ್ಡರ್ ಮತ್ತೆ ಆರ್ಮೋಲ್ ರೌಂಡ್ ಎಲ್ಲ ಸೇಮ್ ಟು ಸೇಮ್ ಇಟ್ಕೊಳ್ಳೋಣ, ಏನು ಚೇಂಜಸ್ ಬರಲ್ಲ. ನೋಡಿ ಇಲ್ಲಿ ನಾನು ಶೋಲ್ಡರ್ 5.25 ಇಂಚು, ಸೊ ನೆಕ್ ವಿಡ್ತ್ 2.25 ಇಂಚು, ಆರ್ಮೋಲ್ ಲೆಂತ್ 5.75 ಇಂಚು, ಸೇಮ್ ಟು ಸೇಮ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. ಇಲ್ಲ 5.25 ಸೇಮ್ 5.25 ಇಲ್ಲೂ ಇಟ್ಕೊಳ್ಳೋಣ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9.5 ಇಂಚು. 9.5 ಇಂಚು ಇಟ್ವಿ. ಸೊ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ ಬರುತ್ತೆ ಕಫ್ಗೆ. ಸೊ ಆ ಡಾಟ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡೋಣ. ಆರ್ಮೋಲ್ ರೌಂಡ್ ಮಾರ್ಕ್ ಹಾಕೋಣ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಪಾಯಿಂಟ್ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಒಂದು 1/2 ಇಂಚು ಆಚೆ ಬರಲಿ. ಸೊ ಇಲ್ಲಿ 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ನೀವು ಫ್ರಂಟ್ ಆರ್ಮೋಲ್ ರೌಂಡ್ ಶೇಪ್ ಹಾಕೊಳ್ಬೇಕು. ಸೊ ನೆಕ್ಸ್ಟ್ ಫ್ರಂಟ್ ಡೀಪ್ ಇವ್ರದ್ದು ಫ್ರಂಟ್ ಡೀಪ್ ಬಂದು ಇವ್ರದ್ದು 6 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 6.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿ 2.25 ಇದೆ, ಇಲ್ಲೂ ಅಷ್ಟೇ ಸಾಕು, 2.25 ಇಡೋಣ. ಫ್ರಂಟ್ ಅಲ್ಲಿ ಬ್ರಾಡ್ ಬೇಡ. ಲೈನ್ ಹಾಕೊಳ್ಳಿ, ಶೇಪ್ ಹಾಕೊಳ್ಳಿ. ಸೊ ಇದು 6 ಇಂಚು ಕಡಿಮೆನೆ, ಬಟ್ ಇವ್ರು ಕಡಿಮೆ ಬೇಕು ಅಂತ ಹಾಕ್ಸ್ಕೊಂಡಿದ್ದಾರೆ. 6 ಇಂಚು ಕಡಿಮೆನೆ ಇದೆ. ಸೊ ನೀವು 7 ಇಂಚ್ವರೆಗೂ ಇಟ್ಕೊಳ್ಬಹುದು. ನೆಕ್ಸ್ಟ್ ಇವ್ರದ್ದು ಅಪೆಕ್ಸ್ ಪಾಯಿಂಟ್. ಸೊ ಕಫ್ ಪಾಯಿಂಟ್ ಏನ್ ಬರುತ್ತೆ ಅದೇ ಅಪೆಕ್ಸ್ ಪಾಯಿಂಟ್ ಆಗಿರುತ್ತೆ. ಸೊ ಇವ್ರದ್ದು ಅಪೆಕ್ಸ್ ಪಾಯಿಂಟ್ ಬಂದು 11.5 ಇಂಚು. ನೋಡಿ ಹೈಟ್ ಕಡಿಮೆ ಇದ್ದಾರೆ, ದಪ್ಪ ಇದ್ದಾರೆ. ಹೈಟ್ ಕಡಿಮೆ ಇದ್ದಾರೆ ಅಂದ್ ಮಾತ್ರಕ್ಕೆ ಬ್ಲೌಸ್ ಲೆಂತ್ ಕಡಿಮೆ ಬರಲಿಲ್ಲ, ಹೈಟ್ ಕಡಿಮೆ ಇದ್ದಾರೆ ಅಂದ್ರೆ ಮಾತ್ರಕ್ಕೆ ಅಪೆಕ್ಸ್ ಪಾಯಿಂಟ್ ಕಡಿಮೆ ಬಂದಿಲ್ಲ. ನಾರ್ಮಲಿ ಏನು ಕರೆಕ್ಟ್ ಹೈಟ್ ಕರೆಕ್ಟ್ ವೆಯ್ಟ್ ಇರೋರಿಗೆಲ್ಲ 10.5 ಇಂಚು, ಜಾಸ್ತಿ ಅಂದ್ರೆ 11 ಇಂಚು, ಬಟ್ ಇವ್ರಿಗೆ 11.5 ಇಂಚು ಬರ್ತಾ ಇದೆ. ಸೊ 11.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಸೊ 11 ಇಂಚ್ ಇಟ್ರು ಸರಿಯಾಗುತ್ತೆ, 11.5 ಇಂಚ್ ಇಟ್ರು ಸರಿಯಾಗುತ್ತೆ. ಸೊ ಇಲ್ಲಿ ನಾನು ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಬಿಡ್ಬೇಕಲ್ಲ, ಸೊ ಹಾಗಾಗಿ ಇಲ್ಲಿ 11.5 ತಗೊಂಡೆ. 11.5 ಎರಡೂ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಈ ತರ ಹೈಟ್ ಕಡಿಮೆ ಇದ್ದು ದಪ್ಪ ಇರೋರಿಗೆ ನೀವು ಒಂದ್ಸರಿ ಬಾಡಿ ಮೆಷರ್ಮೆಂಟ್ ತಗೊಳ್ಳುವಾಗ
ಅವ್ರದ್ದು ಅಪೆಕ್ಸ್ ಪಾಯಿಂಟ್ ಏನಿದೆ ಅದು ಮೆಜರ್ ತಗೊಳ್ಳಿ, ನಿಮ್ಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಆಯ್ತಾ. ಅದಾದ್ಮೇಲೆ ಇಲ್ಲಿಂದ 2.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇದು ಅಂಡರ್ ಬಸ್ಟ್ ಲೈನ್, ಅಂದ್ರೆ ನಮ್ಮ ಏನು ಫುಲ್ ಬಸ್ಟ್ ಇರುತ್ತೆ ಅದರ ಕೆಳಗಡೆ ಬರುವಂತಹ ಜಾಗ. ಸೊ ಇದು ಏನಿದೆ ನಮ್ಮ ಕಫ್ ಇಲ್ಲಿ ಕೂರುತ್ತೆ, ನಮ್ಮ ಕಫ್ ಇಲ್ಲಿಂದ ಕೂರಿದ ಮೇಲೆ ಅಲ್ಲಿಂದ ಕೆಳಗಡೆಗೆ ಏನು ಗ್ಯಾಪ್ ಇರುತ್ತೆ, ಸೊ ಆ ಗ್ಯಾಪ್. ಸೊ ಇದು ಬಂದು ವೇಸ್ಟ್ ರೌಂಡ್. ಸೊ ಇಲ್ಲಿ ಇವ್ರದ್ದು 41.5 ಏನು ಫುಲ್ ಬಸ್ಟ್ ಬಂದು 41.5. ಸೊ 42 ಅಂತ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಅದಕ್ಕೆ ಒಂಚೂರು ಫಿಟ್ಟಿಂಗ್ ಮಾಡುವಾಗ ಕಡಿಮೆ ಇಟ್ಕೊಳ್ಳೋಣ. ಸೊ 42 ಅಂದ್ರೆ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.5 ಬರುತ್ತೆ. ಸೊ ಇವಾಗ ನೋಡಿ ಇಲ್ಲೇ ಮಾಡ್ಕೊಳ್ಳಿ, ಇಲ್ಲೇ 1 ಪಾಯಿಂಟ್ ಕಡಿಮೆ ಮಾಡ್ಕೊಳ್ಳಿ ಆಯ್ತಾ. 1 ಪಾಯಿಂಟ್ ಕಡಿಮೆ ಮಾಡ್ಕೊಳ್ಳಿ ಅಥವಾ 10 ಕಾಲ್ ಇಟ್ಕೊಳ್ಳಿ. ಒಂಚೂರು ಏರುಪೇರು ಫಿಟ್ಟಿಂಗ್ ಮಾಡ್ಕೊಳ್ಳೋವಾಗ ರೆಡಿ ಮಾಡ್ಕೊಳ್ಳೋಣ. ಸೊ ಎಷ್ಟು ಬಂದಿದೆ ಇವ್ರದ್ದು ಫುಲ್ ಬಸ್ಟು, ಇಲ್ಲಿ ನಾನು 10 ಕಾಲು ಇನ್ನೂ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇಟ್ಟಿದ್ದೀನಿ. ಸೇಮ್ ಟು ಸೇಮ್ 10 ಕಾಲ್ ಅಂತ ನೆನ್ಕೊಳ್ಳೋಣ. ಸೇಮ್ ಟು ಸೇಮ್ ಇಲ್ಲೂ ಇಟ್ಟುಬಿಡಿ. ಇಲ್ಲೂ ಅದೇ ಮೆಷರ್, ಇದೇನ್ ಮೆಷರ್ ಬಂದಿದೆ ಅದೇ ಮೆಷರ್ ಇಲ್ಲೂ ಬರಬೇಕು, ಇಲ್ಲೂ ಬರಬೇಕು ಈ ತರ. ಈಗ ಇಲ್ಲಿಂದ ಎಲ್ಲ ಒಂದೇ ಲೈನಲ್ಲಿ ಬಂದ್ಬಿಡುತ್ತೆ ನೋಡಿ, ಒಂದು ಚೂರಷ್ಟೇ ಬಟ್ ಸ್ಟ್ರೈಟ್ ಬಂತು. ಸೊ ನೆಕ್ಸ್ಟ್ ಇಲ್ಲಿಂದ 2 ಇಂಚು ಮಾರ್ಜಿನ್ ನೋಡಿ. ಇಲ್ಲಿ ನಿಮಗೆ ಡಿಫ್ರೆನ್ಸ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಡಿಫ್ರೆನ್ಸ್. ಇದು ಎಕ್ಸಾಕ್ಟ್ ಸ್ಟ್ರೈಟ್ ಬಂದಿಲ್ಲ, ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಬರ್ತಾ ಬರ್ತಾ ನಮ್ಗೆ ಇಷ್ಟೇ ಮಿಕ್ಕಿದ್ದು, ಬಟ್ ಇಲ್ಲಿ ನಮ್ಗೆ 1/2 ಇಂಚ್ಗಿನ ಜಾಸ್ತಿ ಮಿಕ್ಕಿದೆ. ಸೊ ಇಲ್ಲಿ ಕರೆಕ್ಟ್ ಆಗಿ ಬಂತು, ಅಂದ್ರೆ ಈ ಲೈನ್ ಬಂದು ಸ್ವಲ್ಪ ಇದೆ, ಒಂಚೂರು ಹೋಗಿದೆ, ಬಟ್ ಸ್ಟ್ರೈಟ್ ಬರುತ್ತೆ ಸ್ಟಿಚ್ ಮಾಡುವಾಗೆಲ್ಲ. ಸೊ ನೆಕ್ಸ್ಟ್ ಎದೆಯ ಸುತ್ತಳತೆಯ 38 ಇಂಚ್ ಏನಿದೆ ಅಪ್ಪರ್ ಚೆಸ್ಟ್, ಅದು 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.8 ಬರುತ್ತೆ. ನೀವು ಅದನ್ನ 4 ಅಂತ ಬೇಕಾದ್ರೂ ನೀವು ಅದು ಮಾಡ್ಕೊಬಹುದು. ಸೊ ಇಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದ್ರೆ ಇದು ಮೇನ್ ಡಾಟ್ಗೆ, ಓಕೆನಾ. ಸೊ ನೆಕ್ಸ್ಟ್ ಇವ್ರದ್ದು ಸೊಂಟದ ಸುತ್ತಳತೆ 34 ಇಂಚು. ಸೊ 8.5 ಬರುತ್ತೆ, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. ಸೊ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಬಂತು ಇವಾಗ 1/4 ಇಂಚು. 1/4 ಇಂಚ್ನ 2 ಕಡೆ ಈ ರೀತಿ ಡಿವೈಡ್ ಮಾಡಿ ಹಂಚ್ಕೊಳ್ಳಿ. ಸೊ ಈಗ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಸೊ ಶೇಪ್ ಕೊಡಿ. ಫ್ರಂಟ್ ಪಟ್ಟಿ ರೆಡಿ ಆಯಿತು. ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.5 ಇಂಚಿಗೆ ಡಾಟ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 2 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲೊಂದು ಡಾಟ್ ಹಾಕೊಳ್ಳಿ. ಇಲ್ಲಿಂದ ಮತ್ತೆ 1.5 ಇಂಚಿಗೆ ಮಾರ್ಕ್ ಹಾಕೊಂಡು ಈ ರೀತಿ ಡಾಟ್ ಹಾಕೊಳ್ಳಿ. ಸೊ ಇದು ಫ್ರಂಟ್ ಪಾರ್ಟ್ ಕಟ್ಟಿಂಗ್, ಓಕೆನಾ. ಸೊ ಇದು ಹೇಗೆ ಬಂದಿದೆ ಹಾಗೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಉಳಿದಿರೋ ಫ್ಯಾಬ್ರಿಕ್ನ ನಾನು ನೋಡಿ ಈ ಥರ 2 ಭಾಗ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಇದು ಒಂದು ಸ್ಲೀವ್ ಕಟ್ಟಿಂಗಿಗೆ. ನಾರ್ಮಲಿ ನೀವು ಸ್ಲೀವ್ ಕಟ್ಟಿಂಗ್ ಹಿಂಗೆ ಹಾಕ್ಕೊಳ್ತೀರಾ ಹಂಗೆ ಹಾಕೊಳ್ಳಿ. ಕಡಿಮೆ ಬಂತು ಅಂದರೆ ಸೊ ಮಿಕ್ಕಿರುವಂತಹ ಪೀಸ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಎಕ್ಸ್ಟ್ರಾ ಇದೆ ಬಟ್ಟೆ, ನಾನು ಹೇಳಿದ್ನಲ್ಲ ನಾನು ಜಾಸ್ತಿ ತೊಗೊಂಡಿದ್ದೀನಿ ಅಂತ. ಸೊ ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ಸೈಜ್ಗೆಲ್ಲ ನೀವು ಎಕ್ಸ್ಟ್ರಾನೇ ತೊಗೊಳ್ಳಿ, ಓಕೆನಾ. ಇವ್ರದ್ದು ತೋಳಿನ ಉದ್ದ ರೆಡಿ 10.5 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ 11.5 ಇಂಚಿಗೆ ಇಲ್ಲಿ ನಾನು ಉದ್ದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ತರ ಹೈಟ್ ನೋಡಿ, ಇದೇನ್ ಮಿಕ್ಕಿದೆ ನಿಮಗೆ ಶಾರ್ಟೇಜ್ ಬಂದ್ರೆ ಸೊ ಈ ಮಿಕ್ಕಿದೆಯಲ್ಲ ಇದನ್ನ ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಮಾರ್ಕ್ ಹಾಕಿ. ಸೊ ಸ್ಲೀವ್ ಮಾರ್ಕ್ ಹಾಕ್ಲಿಕ್ಕೆ ಕ್ಯಾಪ್ ಹೈಟ್ ಬೇಕು. 38 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.8 ಬರುತ್ತೆ. ಅದನ್ನ 4 ಅಂತ ನೀವು ಮಾಡ್ಕೊಂಡು 4ಗೆ ಈ ರೀತಿ ಲೈನ್ ಹಾಕೊಳ್ಳಿ. ಇದು ಒಂದು ಕ್ಯಾಪ್ ಹೈಟ್. ಸೊ ಈಗ ಎದೆಯ ಸುತ್ತಳತೆ ಆರ್ಮ್ ಹೋಲ್ ರೌಂಡ್ ನಾವು ಅವಾಗಲೇ ಚೆಕ್ ಮಾಡಿದಾಗ ಎಷ್ಟು ಬಂತು, 8.25 ಇಂಚ್ ಬಂತು. ಸೊ ಇವ್ರದ್ದು ಎಷ್ಟಿರೋದು ಇವ್ರದ್ದು ಅಷ್ಟೇ ಇರುತ್ತೆ. ಸೊ 8.25 ಇಂಚ್ ಬಾಡಿ ಪಾರ್ಟ್ ಅಲ್ಲಿ ಇರೋದು 8.25 ಇಂಚ್ ಎಲ್ಲ ಕರೆಕ್ಟ್ ಆಗಿದೆ. ಸೊ ಈ ರೀತಿ 8.25ಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಸ್ಲೀವ್ ಶೇಪ್ ಕೊಡೋಣ.
ಈಗ ಇಲ್ಲಿಂದ 2 ಇಂಚು ಮಾರ್ಜಿನ್. ಸೊ ಇವ್ರದ್ದು ತೋಳಿನ ಸುತ್ತಳತೆ 11.5 ಇಂಚು. 11.5 ಇಂಚಲ್ಲಿ ಅರ್ಧ ಅಂದ್ರೆ 5.25 ಇಂಚು. 5.25 ಇಂಚು ಮಾರ್ಕ್ ಹಾಕ್ತೀನಿ. ಇಲ್ಲಿ 2 ಇಂಚು ಮಾರ್ಜಿನ್ ಕೊಡ್ತೀನಿ. ಈ ರೀತಿ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋಣ. ಸೆಂಟರ್ ಒಂದು ನಾಚ್ ಹಾಕೊಳ್ಳಿ. ಶೇಪ್ ತೆಗೆಯೋಣ. ಇಲ್ಲೊಂದು ನಾಚ್ ಹಾಕೊಳ್ಳೋಣ. ಸೊ ಇದಿಷ್ಟು ನಮ್ಮ ಡಿಫ್ರೆಂಟ್ ಆಗಿ ಬಂದಿರುವಂತಹ ಅಪ್ಪರ್ ಚೆಸ್ಟ್ ಮತ್ತು ಮಿಡಲ್ ಚೆಸ್ಟ್ ಡಿಫ್ರೆಂಟ್ ಆಗಿ ಬಂದಿರುವಂತಹ ಬಾಡಿ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡಿರುವಂತಹ ಬ್ಲೌಸ್ನ ಕಟಿಂಗ್ ಡೀಟೇಲ್ಸ್. ಸೊ ಇದು ಸ್ಟಿಚಿಂಗ್ ಎಲ್ಲ ಆದರೆ ನಾನು ನಿಮಗೆ ಖಂಡಿತ ಇದ್ರದ್ದು ಫೋಟೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಅಂದರೆ 4 ಡಾಟ್ ಬ್ಲೌಸ್, ಓಕೆನಾ, ತಲೆಯಲ್ಲಿ ಇಟ್ಕೊಳ್ಳಿ. 4 ಡಾಟ್ ಬ್ಲೌಸ್ ಬಗ್ಗೆ ನಿಮಗೆ ಬೇರೆ ಏನಾದರೂ ಡೌಟ್ ಇದ್ರೆ, ನಿಮಗೆ ಅಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಸೊ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ಒಬ್ಬೊಬ್ರು ಒಂದೊಂದು ಕಮೆಂಟ್ ಬಾಕ್ಸಲ್ಲಿ ಒಬ್ಬೊಬ್ರು ಒಂದೊಂದು ಕೇಳ್ತೀರಾ. ಎಲ್ಲಾನು ಒಂದೇ ವಿಡಿಯೋದಲ್ಲಿ ಹಾಕಕ್ಕಾಗಲ್ಲ. ಸೊ ನೆಕ್ಸ್ಟ್ ವಿಡಿಯೋ ನೀವೇ ಡಿಸೈಡ್ ಮಾಡಿ. ಯಾರ್ಯಾರು ಕಮೆಂಟ್ ಬಾಕ್ಸ್ ಎಲ್ಲರೂ ಓಪನ್ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಇವಾಗ ಫಸ್ಟ್ ಒಂದು ಕಮೆಂಟ್ ಬರುತ್ತೆ, ಸೆಕೆಂಡ್ ಒಂದು 4-5 ಕಮೆಂಟ್ ಬಂದಾಗ 2ಕ್ಕಿಂತ ಜಾಸ್ತಿ ಒಂದೇ ಕಮೆಂಟ್ ಇದ್ರೆ ಸೊ ಆ ಡೌಟ್ ನಿಮಗಿದ್ರೆ ನೀವು ಅದೇ ಕಮೆಂಟ್ನ ಮೆನ್ಷನ್ ಮಾಡಿ. ಸೊ ನಿಮಗೆ 4 ಡಾಟ್ ಬ್ಲೌಸ್ ಅಲ್ಲಿ ಬೇರೆ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನೇ ಕಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು.